ಸಂಪ್ರೋಕ್ಷಣೆ ಪ್ರಸನ್ನತೆಗೋಸ್ಕರವಾಗಿ ಈ ಘಟ್ಟಮುಟ್ಟಾಗಿ ಅಂತ ಹೇಳಿದ್ರೆ ಏನು ಹೇಳಿದ್ರೆ ದೇವರ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ನಮಗೆ ಹುಟ್ಟಿದಾಗ ಚಿಕ್ಕವರು ಇರ್ತಾರೆ, ಅವರು ಪ್ರಾಯಪ್ರಬುದ್ಧರಾಗುವುದು ಯಾವಾಗ ಅಂತ ಹೇಳಿದ್ರೆ ದೇವರ ಅನುಗ್ರಹದಿಂದ ಬದುಕಿ ಉಳಿದ್ರೆ 16 ವರ್ಷದ ನಂತರ ಪ್ರಾಪ್ತತೆ 16 ವರ್ಷ ಪುತ್ರ ಮಿತ್ರರಾಚರೆ ಅಂತ ಹೇಳಿ ಮಕ್ಕಳನ್ನ ತಂದೆ ತಾಯಿ ಹೊಡೆಯುವಂಥದ್ದು ಇದೇ ರೀತಿಯಲ್ಲೂ 15 ವರ್ಷದವರೆಗೆ. ಅದರ ನಂತರ ತಂದೆಯನ್ನು ಮಗನಾಗಿರ್ತಕ್ಕಂಥ ಪ್ರೀತಿ ನೋಡ್ಕೊಳ್ಬೇಕು, ಮಗನೂ ಸಹಿತವಾಗಿ ಮಗನಾಗಿರ್ತಕ್ಕಂಥವನು ತಂದೆಯನ್ನು ಪ್ರೀತಿ ನೋಡ್ಕೊಳ್ಬೇಕು. ಅದೇ ಪ್ರಕಾರ ತಂದೆಯೂ ಮಗನನ್ನು ಪ್ರೀತಿ ನೋಡ್ಕೊಳ್ಳುವಂಥ ವ್ಯವಸ್ಥೆ. ಅದೇ ಪ್ರಕಾರ ದೇವರನ್ನು ಹೇಗೆ ಕೇಳಿದ್ರೆ ದೇವರಿಗೆ 48 ದಿವಸ. ಆ 48 ದಿವಸ ಅಂತ ಹೇಳಿದ್ರೆ ಒಂದು ಮಂಡಲ, ಆ ಮಂಡಲದ ಪೂಜೆಯನ್ನ ಕುಟುಂಬಸ್ಥರು ಮೊದಲೇ ಮಾಡಬೇಕಾಗಿತ್ತು. ಏನೋ ಕುಟುಂಬದ ವೈಯಕ್ತಿಕವಾದಂತಹ ತೊಂದರೆಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಅದರ ಕ್ಷಮಾಪಣೆಗೋಸ್ಕರವಾಗಿ ಮತ್ತು ದೇವರ ಪ್ರಸನ್ನತೆಗೋಸ್ಕರವಾಗಿ, ಕುಟುಂಬದ ದೋಷ ಪರಿಹಾರಕ್ಕಾಗಿ ಹಾಗೂ ದೇವರ ಪೂರ್ಣಾನುಗ್ರಹ ಮುಂದೆ ಇನ್ನೂ ವಿಶೇಷವಾದಂಥ ರೀತಿ ಅನುಗ್ರಹವಾಗಿ ಈ ಒಂದು ನಾಗಚೌಡೇಶ್ವರಿ ಸನ್ನಿಧಿ ಯಾವುದೇ ಕೆಲಸವನ್ನು ಇಟ್ಟ ನಂತರ ಅದು ದೇವರಿಗೆ ಸಲ್ಲಿಸುವ ತನಕ ಯಾವುದೇ ಒಂದು ಅಮಂಗಲ ಯೋಗಗಳು ಬರಬಾರದು, ಸರ್ವ ಸೌಮಂಗಲ್ಯ ವೃದ್ಧಿಯಾಗುವ ಉದ್ದೇಶವನ್ನು ಇಟ್ಟುಕೊಂಡು ತದ್ದೋಷ ಪರಿಹಾರಾರ್ಥವಾಗಿ ನಾಗನಿಗೆ ಚೌಡಿಗೆ ಶಾಖಪಲ್ಯ ಸಹಿತವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ತದನಂತರವಾಗಿ ಮಂಗಲ ದ್ರವ್ಯ ಅಂತ ಹೇಳಿದ್ರೆ ಅರಿಶಿನ, ಕುಂಕುಮ ಮತ್ತು ಮಂಗಲಾಕ್ಷತೆ ಪುಷ್ಪಾದಿಗಳನ್ನು ನೀರಿಗೆ ಒಂದುಗೂಡಿಸಿ ಅದನ್ನು ಕರಡಿ ಅದಕ್ಕೆ ಮಂತ್ರಾಧೀನವಾಗಿರ್ತಕ್ಕಂಥ ಎಲ್ಲ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ ಅದರ ಜೊತೆಯಲ್ಲಿ ಅಘೋರಾಸ್ತ್ರ, ಸುದರ್ಶನ ಹಾಗೂ ನಾಗದೇವರ ಮೂಲಮಂತ್ರ, ಚೌಡಿ ಮೂಲಮಂತ್ರವನ್ನೆಲ್ಲ ಆ ಜಲಕ್ಕೆ ಅಭಿಮಂತ್ರಣೆ ಮಾಡಿ ನಾಗದೇವರಿಗೆ 54 ಕುಂಭಾಭಿಷೇಕ ಹಾಗೂ ಚೌಡೇಶ್ವರಿಗೆ 54 ಕುಂಭಾಭಿಷೇಕ. ತದನಂತರವಾಗಿ ಈ ಸಂಪ್ರೋಕ್ಷಣೆ ಸಮರ್ಪಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಪೂಜಾ ಹೋಮ, ಸ್ಥಾನ ಶುದ್ಧಿ ಹೋಮ, ಬಿಂಬಶುದ್ಧಿ ಹೋಮ, ಅಧಿವಾಸ, ತತ್ವ, ಶಕ್ತಿ, ಸ್ಥಿತಿಕ್ರಮದಲ್ಲಿ ಮಾಡಿರ್ತಕ್ಕಂಥ ಕಲಾವೃದ್ಧಿ ಹಾಗೂ ಪ್ರಾಣ ಪ್ರತಿಷ್ಠಾ, ಶಾಂತಿ, ಪ್ರಾಯಶ್ಚಿತ್ತಾದಿ ಹೋಮಗಳನ್ನು ಸಲ್ಲಿಸಿ ತದನಂತರವಾಗಿ ಆ ಅಗ್ನಿಯಲ್ಲಿರ್ತಕ್ಕಂಥ ದೇವತಾ ಶಕ್ತಿಯನ್ನು ಬ್ರಹ್ಮಕಲ ಶಕ್ತಿ ಹಾಗೂ ದೇವರ ಮೂಲಬಿಂಬಕ್ಕೆ ಚೈತನ್ಯವನ್ನು ಕೊಟ್ಟು ಆ ಒಂದು ಪಂಚವಿಂಶತಿ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ ಸೇವೆಯನ್ನು ದೇವರ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಮಾಡಿದ ಎಲ್ಲ ಕಾರ್ಯಕ್ಷೇತ್ರದಿಂದ ಈ ಪರಿಸರಕ್ಕೋ ಅಥವಾ ಈ ಸ್ಥಳಕ್ಕೋ ಪೀಠಕ್ಕೋ ಬಿಂಬಕ್ಕೋ ಪ್ರತಿಷ್ಠಾಪನೆ ಆಗಿ ಇವತ್ತಿನವರೆಗೆ ಯಾವುದೇ ಒಂದು ಕ್ರಿಮಿಕೀಟಗಳು, ಯಾವುದೇ ಒಂದು ಸ್ಪೃಷ್ಟಾಸ್ಪೃಷ್ಟ ದೋಷಗಳು ಯಾವುದೇ ಆದದಿದ್ದರೂ ಅಥವಾ ನಡೆದುಕೊಳ್ಳುವಂಥ ಪದ್ಧತಿಯಲ್ಲಿ ವ್ಯತ್ಯಾಸ ಆದದಿದ್ದರೂ ಎಲ್ಲ ಪಾಪತ್ವದ ಕರ್ಮ ಕುಟುಂಬಕ್ಕೆ ಸ್ಥಳಕ್ಕೆ ನಿವೃತ್ತಿ ಆಗಬೇಕು. ಮಾಡಿರದಂಥ ಕೆಲಸದಿಂದ ಶುದ್ಧ ಆಗಿ ಪರಿಪೂರ್ಣತೆಯಾಗಿ ತತ್ವಶಕ್ತಿ ಕಲಾ ಫಲಿತರಾಗಿ ಈ ಸನ್ನಿಧಾನದಲ್ಲಿ ದೇವರು ಸುಪ್ರಸನ್ನರಾಗಿ ಆವಾಸವಾಗಿದ್ದು ಈ ಹಿಂದೆ ನಮ್ಮ ಕುಟುಂಬವನ್ನು ಹೇಗೆ ಕಾಪಾಡಿಕೊಂಡು ಬಂದಿತ್ತೋ ಅದೇ ಪ್ರಕಾರ ಮುಂದೂ ಸಹಿತವಾಗಿ ಎಲ್ಲರಿಗೂ ಒಳ್ಳೆ ರೀತಿಯಾದ ಆರೋಗ್ಯವನ್ನು, ಆಯುಷ್ಯವನ್ನು, ಆನಂದವನ್ನು, ಮಾನಸಿಕವಾದಂಥ ಐಶ್ವರ್ಯವನ್ನು ಹಾಗೂ ವ್ಯವಹಾರಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ಅಡೆತಡೆಗಳನ್ನು ಪರಿಹರಿಸಿ ಪ್ರತಿಯೊಂದು ಜೀವಿಯು ಅವರವರ ವ್ಯವಹಾರಿಕ ಕ್ಷೇತ್ರದಲ್ಲಿ ಸನ್ಮಾರ್ಗವನ್ನು, ಸದ್ಬುದ್ಧಿಯನ್ನು, ಸದಾಚಾರವನ್ನು, ಆ ವೃತ್ತಿಯಲ್ಲಿ ಸ್ಥಾನ, ಮಾನ, ಕೀರ್ತಿ ಗಳಿಸುವಂಥ ಅನುಕೂಲತೆಯನ್ನು ಅನುಗ್ರಹಿಸಿ ಆ ಲಾಭವನ್ನು ಪಡೆದುಕೊಂಡು ಬಂದು ಅವರೋಟಾರಂಥ ಕುಟುಂಬದಲ್ಲಿ ಬದುಕುವುದರ ಜೊತೆಗೆ ಪುನಃ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನೀವೇ ಪ್ರೇರಣೆ ಕೊಡಬೇಕು. ಇದರ ಜೊತೆಯಲ್ಲಿ ಈ ಒಂದು ಸಂಪ್ರೋಕ್ಷಣ ಸಮಯದಲ್ಲಿ ವೈಯಕ್ತಿಕವಾಗಿ ಹಾಲಿನ ಅಭಿಷೇಕ ಅಥವಾ ಸಿಂಹಾಳಾಭಿಷೇಕ ಇನ್ನೊಂದು ಎಲ್ಲ ಮಾಡಿರ್ಬೋದು. ಆ ಎಲ್ಲ ಸೇವೆ ಯಾರ್ಯಾರು ಮಾಡಿಸಿದ್ದಾರೋ ಎಲ್ಲ ಸೇವೆಗೆ ಒಪ್ಪಿಕೊಳ್ಳಬೇಕು. ತದನಂತರವಾಗಿ ಈ ಒಂದು ನಾರಾಯಣ ನಾಯಕರ ಮಗಳಾಗಿದ್ದರಿಂದ ಜ್ಯೋತಿ ಗಂಗಾಯಂತೆ ಕುಟುಂಬಸ್ಥರು ಅದು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋದವಾಗ ಶೇಷ ಆರತಿ ತಂದಿಲ್ಲ, ಹೆಚ್ಚಿನ ಪಕ್ಷ ಗಂಡನ ಮಾಸದಲ್ಲಿ ಕಾಣಿಸ್ತು. ಆ ಒಂದು ಆರತಿ ನೋಡಿದ ಒಳ್ಳೆ ಖುಷಿ ಆಯಿತು. ಅವಳಿಗೆ ಪ್ರೇರಣೆ ಕೊಟ್ಟೆ, ನೋಡು ಈ ಒಂದು ಶೇಷ ಅಂದರೆ ನಾಗ ಆರತಿ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಶೇಷ ಅಂತ ನಾಗ,
ಆ ನಾಗಾರ್ತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಹೇಳಿದ್ದಾಗಿತ್ತು. ಅವಳು ಆ ದಿವಸನೇ ಹೇಳಿದ್ರು, ಭಟ್ರು ಏನೇ ಆಗಲಿ ನಿಮ್ಮದು ಆ 48 ದಿವಸ ಆಗೋ ಕೆಲಸ ದಿವಸ ತಂದು ಸಲ್ಲಿಸ್ತೆ ಅಂತ ಹೇಳಿದ್ಲು. ಅದೇ ಪ್ರಕಾರ ಆ ಒಂದು ಶೇಷಾರ್ತಿ ಜೊತೆಗೆ ಯಥಾಶಕ್ತಿ ಹಣಕಾಸು ಸೇವೆಯನ್ನು ತನ್ನ ಕುಟುಂಬದ ಪರವಾಗಿ ಜ್ಯೋತಿ ಗಂಡ ಹೆಂಡತಿ ಮಕ್ಕಳು ಆ ಶೇಷಾರ್ತಿಯೊಂದಿಗೆ ಹಣಕಾಸು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಸೇವೆ, ಒಂದು ಶೇಷ ಆರತಿ ದೇವರಿಗೆ ಮಾಡಿದರೆ ಕುಟುಂಬಕ್ಕೆ ಮತ್ತು ಅವರ ವೈಯಕ್ತಿಕ, ಶಾರೀರಿಕ, ಮಾನಸಿಕ, ವ್ಯವಹಾರಿಕ ಕ್ಷೇತ್ರಕ್ಕೆ ಏನು ದೋಷಗಳಿದ್ದರೂ ಪರಿಹಾರ ಆಗಿ ಆ ಶೇಷಾರ್ತಿಯ ಪುಣ್ಯದ ಶ್ರೇಯಸ್ಸು ಏನು ಸಿಗುತ್ತದೆಯೋ ಅಂತ ಶ್ರೇಯಸ್ಸನ್ನು ಈ ಕುಟುಂಬಕ್ಕೂ ಸಿಗಬೇಕು. ಆ ಒಂದು ಹರಿಕೆ ರೂಪದಲ್ಲಿ ಸಲ್ಲಿಸಿರ್ತಕ್ಕಂಥ ಶೇಷಾರ್ಥ ಜ್ಯೋತಿಯವರು ಗಂಡ ಕುಟುಂಬಕ್ಕೂ ಅನುಗ್ರಹಿಸಿ ಅವರು ಇಷ್ಟಾರ್ಥ ನೆರವೇರಿಸಿಕೊಟ್ಟು ಪದೇ ಪದೇ ನಿನ್ನಲ್ಲಿ ಬಂದು ಕೈ ಮುಗುವಂಥದ್ದು, ಏನು ಅವ್ರ ಕೈಲಿ ಆದ ಮಟ್ಟಿಗೆ ಸೇವೆ ಮಾಡುವಂಥ ಭಾಗ್ಯ ನೀವು ಒದಗಿಸಿಕೊಟ್ಟು ಆ ಒಂದು ಕುಟುಂಬಕ್ಕೆ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಏನಾದರೂ ಸಣ್ಣ ಪುಟ್ಟ ಕೊರತೆಗಳಿದ್ದರೆ ಗ್ರಹದಲ್ಲಿರ್ಬೋದು, ವ್ಯವಹಾರಿಕ ಕ್ಷೇತ್ರದಲ್ಲಿರ್ಬೋದು, ದಾಂಪತ್ಯ ಜೀವನದಲ್ಲಿರ್ಬೋದು ಅಥವಾ ಅವರ ಮಕ್ಕಳಲ್ಲಿರ್ಬೋದು, ಏನೇ ತೊಂದರೆ ಇದ್ದು ಪರಿಹರಿಸಿ ಆ ಒಂದು ಕುಟುಂಬಕ್ಕೆ ನಿಮ್ಮ ದಿವ್ಯ ಪೂರ್ಣಾನುಗ್ರಹವನ್ನು ನೀಡಿ ಇಷ್ಟಾರ್ಥ ನೆರವೇರಿಸಿಕೊಳ್ಬೇಕು. ಜೊತೆಯಲ್ಲಿ ಈ ಒಂದು ಕುಟುಂಬದ ಒಂದು ಹುಡುಗಿ ಮದುವೆ ಆದಂಥವಳು, ಅವಳು ಕೌಟುಂಬಿಕವಾಗಿ ಭೂಮಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಬಹಳಷ್ಟು ಅವರು ದಂಪತಿಗಳು ನೋವನ್ನು ತಿಂತಾ ಇದ್ದಾರೆ. ಆ ನೋವಿನ ಸಂಕಟ ಏನಿರುವಂತಹದ್ದು ನನಗೆ ಮಾನಸಿಕವಾದಂಥ ಪ್ರಾರ್ಥನೆಯಲ್ಲಿ ಸಲ್ಲಿಸಿದ್ದೇವೆ. ಸಂಬಂಧವಂತ ಆ ಜಾಗದ ವಿಷಯದಲ್ಲಿ ಯಾವುದೇ ಬಾಧೆ ಇದ್ದರೂ ಪರಿಹರಿಸಿ ಆ ಒಂದು ಕುಟುಂಬದಲ್ಲಿ ಪುರುಷರಲ್ಲಿ ಸ್ತ್ರೀಯರಲ್ಲಿ ಇದ್ದಂಥ ದಾರಿದ್ರ್ಯವನ್ನು ಪರಿಹರಿಸ ಸಂಬಂಧವಾದಂಥ ಆ ಒಂದು ವಿಷಯಕ್ಕೆ ನಾಗನಿಗೆ ಸಂಬಂಧಪಟ್ಟಂಥ ಬಾಧೆಯಲ್ಲಿ ಚೌಡೇಶ್ವರ ಯಾವುದೇ ಬಾಧೆ ಇದ್ದರೂ ಆ ಬಾಧೆಗಳನ್ನು ಪರಿಹರಿಸಿ ಕುಟುಂಬದಲ್ಲಿ ಸಂಪ್ರೀತಿಯಾಗಿರ್ತಕ್ಕಂಥ ಐಕ್ಯತೆಯನ್ನು ಅನುಗ್ರಹಿಸಿಕೊಟ್ಟು ಆ ದಾರಿಯ ಪಥವನ್ನು ನೀನು ಆದಷ್ಟು ಶೀಘ್ರದಲ್ಲಿ ಆ ಒಂದು ದಂಪತಿಗಳು ಎಣಸಿಕೊಂಡಂಥ ರೀತಿಯಲ್ಲಿ ಆ ದಾರಿಯ ಪಥ ಹತ್ತಕ್ಕಂಥದ್ದು ನೆರವೇರಬೇಕು. ತದನಂತರವಾಗಿ ನಿನ್ನಲ್ಲೂ ಕಳಿಲು ಸೇವೆಯನ್ನು ಕೊಡಲಿಕ್ಕೆ ಅವರು ಸಿದ್ಧರಿದ್ದಾರೆ. ಅದರಲ್ಲೇ ಮೂಲ ಕ್ಷೇತ್ರಕ್ಕೆ, ನಾಗನ ಮೂಲ ಕ್ಷೇತ್ರದಲ್ಲೂ ಕೆಲವೊಂದು ವಿಷಯಗಳಿಗೆ ಸೂಚನೆ ಕೊಟ್ಟುದುಂಟು, ಮಾಡಲಿಕ್ಕೆ ಸಿದ್ಧತೆ ಇದ್ದಾರೆ. ಅದು ಮಾಡಲಿಕ್ಕೆ ಏನು ತೊಂದರೆ ಇದ್ದರೂ ಪರಿಹರಿಸಿ ಮೊದಲು ಇವರ ಮನಸ್ಸಂಕಲ್ಪದ ಕಾರ್ಯ ಪಥದ ಒಂದು ವ್ಯವಸ್ಥೆ ಅವರು ಎಣಿಸಿದ ರೀತಿಯಲ್ಲಿ ಆಗಲಿಕ್ಕೆ ನಿನ್ನ ಪೂರ್ಣಾನುಗ್ರಹ ರಕ್ಷಣೆ ಆಗಬೇಕು. ಮತ್ತು ಆದಷ್ಟು ಬೇಗ ಆಗಿ ಆ ಒಂದು ದಂಪತಿಗಳ ಕುಟುಂಬ ಮನೆಯಲ್ಲಿ ವಾಸವಾಗಿದ್ದು ನೆಮ್ಮದಿಯಿಂದ ಬದುಕಲಿಕ್ಕೆ ಅವರು ವ್ಯವಹಾರಿಕ ಕ್ಷೇತ್ರದ ಅಭಿವೃದ್ಧಿಯಾಗಿ ಧನಗಾಕಾರಗಳು ಅಭಿವೃದ್ಧಿಯಾಗಿ ಬಂದು ಪುನಃ ನಿನ್ನ ಸೇವೆ ಮಾಡಲಿಕ್ಕೆ ಮತ್ತು ಸೂಚನೆ ಕೊಟ್ಟ ಪ್ರಕಾರ ಎಲ್ಲ ಹರಿಕೆಯನ್ನು ಸಲ್ಲಿಸಲಿಕ್ಕೆ ಸಂಬಂಧವಂತ ಯಾವುದೇ ಬಾಧೆ ಇದ್ದರೂ ಪರಿಹರಿಸಿ ಅವರು ಇಷ್ಟಾರ್ಥ ನೆರವೇರಿಸಿಕೊಟ್ಟು ನಿನ್ನ ಬುಡದ ಒಂದು ಕುಟುಂಬದ ಹೆಣ್ಣು ಬೇರೆ ಕಡೆ ಮದುವೆ ಹಾಕ್ಕೊಂಡು ಇದ್ದಾಳೆ, ಕುಟುಂಬ ಚಂದ ರೀತಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕುಟುಂಬದಿಂದ ಒಂದು ಹೆಣ್ಣಿನಿಂದ ಅಪವಾದಗಳು ದೋಷಗಳು ಆಯಿತು ಅಂತ ಹೇಳುವಂತಹದ್ದು ಈ ಕುಟುಂಬಕ್ಕೆ ಕಳಂಕ ಬರಬಾರದು. ಇನ್ನೂ ಬರಲಿಲ್ಲ, ಬರುವಂಥ ಅವಕಾಶಗಳಿದೆ. ಒಬ್ಬರಿಗೆ ಪ್ರಶ್ನೆ ಯಾರೇ ಹೋದಲ್ಲಿ ಬರುವಂಥ ವ್ಯವಸ್ಥೆ ಇದ್ದರೂ ಅದನ್ನು ನೀನು ಪರಿಹರಿಸಿ ಈ ಒಂದು ಕುಟುಂಬಕ್ಕೆ, ಈ ಒಂದು ಸಂವಿಧಾನಕ್ಕೆ ಒಳ್ಳೆಯ ಕೀರ್ತಿಯ ಹೆಸರು ಅನುಗ್ರಹವಾಗಬೇಕು ಅಂತೇಳಿ ನಿನ್ನಲ್ಲಿ ಶರಣಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಕುಟುಂಬದ ಸದಸ್ಯರು ಇವತ್ತು ಎಷ್ಟು ಮಂದಿ ಸಂವಿಧಾನದಲ್ಲಿ ಬಂದಿದ್ದಾರೋ ಅಥವಾ ಹೊರಗಡೆ ಯಾರು ಇರಬಹುದು, ಅವರು ವಾಸ ಮಾಡತಕ್ಕಂಥ ಜಾಗದಲ್ಲಿ ವೃತ್ತಿ ಜೀವನದಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಯಾವುದೇ ಬಾಧೆಯನ್ನು ಪರಿಹರಿಸಿ ಎಲ್ಲರಿಗೂ ಒಳ್ಳೆ ರೀತಿಯಾದಂಥ ಆಯುಷ್ಯವನ್ನು, ಆನಂದವನ್ನು, ಆರೋಗ್ಯವನ್ನು ಅನುಗ್ರಹಿಸಿಕೊಟ್ಟು ಸುಖ ಶಾಂತಿ ಸಮಾಧಾನವನ್ನು ಕೌಟುಂಬಿಕವಾಗಿ ದಾಂಪತ್ಯ ಜೀವನದಲ್ಲಿ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ, ಅಣ್ಣತಂದಿಗಳಲ್ಲಿ, ಬಂಧು ಬಾಂಧವರಲ್ಲಿ ಇರತಕ್ಕಂಥ ವಿಭಿನ್ನತೆಯನ್ನು ದೂರೀಕರಿಸಿ ಈ ತನಕ ಹೊಂದಾಣಿಕೆಯಿಂದ ಇದ್ದು ಚಂದ ರೀತಿಯಿಂದ ಹೆಂಗೆ ಕಾಪಾಡಿಕೊಟ್ಟಿದ್ದೀವಿ ಮುಂದೂ ಸಹಿತವಾಗಿ. ಯಾಕೆ ಕೇಳಿದ್ರೆ ಎಷ್ಟೋ ಜನ ವಯೋವೃದ್ಧರಿದ್ದಾರೆ, ಮುಂದಿನ ಪೀಳಿಗೆ ಅಂತ ಹೇಳಿದ್ರೆ ಮಕ್ಕಳು, ಆ ಮಕ್ಕಳಿಗಾಗಿ ಇವರೆಲ್ಲ ಏನು ದೇವತಾ ನಿನ್ನನು